ಹೇಳಿ ಪುರೋಹಿತ್ರೆ. ಮದೇವು ದೇವಸ್ಥಾನದಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆಯಪ್ಪ. ಗಲಾಟೆನಾ? ಅಲ್ಲಿ ಯಾವ ನನ್ ಮಗ ಬಂದ್ ಗಲಾಟೆ ಮಾಡ್ತಿರೋದು? ಗರುಡ ಮತ್ತು ಮಲ್ಲಿಕಾರ್ಜುನ ಇಬ್ರು ಸೇರ್ಕೊಂಡು ನಿನ್ ತಂಗಿ ಪಂಚಮಿ ಮದುವೆ ಆಗ್ತಾನಲ್ಲ ಹುಡುಗ, ಅವ್ರಿಗೆ ಹೊಡಿತಾವ್ರಪ್ಪ. ಬೇಗ ಬಂದ್ಬಿಡಪ್ಪ, ಇಲ್ಲ ಅಂದ್ರೆ ಆ ಹುಡುಗನ್ ಜೀವನ ಉಳ್ಸಲ್ಲ. ಸರಿ ಪುರೋಹಿತ್ರೆ. ಹಲೋ ಅತ್ತೆ, ಪ್ರೇಮ ಮನೆಗೆ ಬಂದ್ಲಾ? ಈಗಷ್ಟೇ ಬಂದ್ಲು. ಅತ್ತೆ, ಅವಳಿಗೆ ಟೈಮ್ ಟು ಟೈಮ್ ಮರಿದೆ ಟ್ಯಾಬ್ಲೆಟ್ಸ್ ಕೊಡಿ. ಮಾತ್ರೆನಾ? ಏಕೆ? ಅವಳು ನಿಮಗೂ ಹೇಳಿಲ್ವಾ? ಅತ್ತೆ, ಅವಳು ಕೈ ಪೆಟ್ ಮಾಡ್ಕೊಂಡಿದ್ದಾಳೆ. ಕೈಯಲ್ಲಿ ಬ್ಯಾಂಡೇಜ್ ಇರೋದನ್ನ ನೀವು ನೋಡಿಲ್ವಾ? ಅತ್ತೆ, ಅವಳಿಗೆ ತುಂಬ ಪೇನ್ ಇರೋದ್ರಿಂದ ಮರಿದೆ ನೀವು ಟ್ಯಾಬ್ಲೆಟ್ಸ್ ಕೊಡಿ. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಅತ್ತೆ, ಹುಷಾರು. ರೀಮಾ, ನಿನ್ ಕೈಗೆ ಏನಾಯ್ತೆ? ಪೆಟ್ ಮಾಡ್ಕೊಂಡಿ ಅಂತೆ. ರಾಮ್ ಏನೋ ಬ್ಯಾಂಡೇಜು ಮಾತ್ರೆ ಅಂತೆಲ್ಲ ಮಾತಾಡ್ತಿದ್ದಾನೆ. ಏನಾಯ್ತೆ? ಅದು ಅದೇನಾಯ್ತಂದ್ರೆ ಆಟೋಯಿಂದ ಇಳಿಬೇಕಾದ್ರೆ ಕೈ ಸ್ವಲ್ಪ ಉಳುಕ್ತಷ್ಟೇ ಅಮ್ಮ. ಅದಕ್ಕೆ ಅಯ್ಯೋ ರಾಮು ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ಟ. ಬ್ಯಾಂಡೇಜು ಅದು ಇದು ಅಂತ ಮಾತ್ರೆ ಬೇಡ ಅಂದ್ರೂ ನುಂಗ್ಸ್ದ ಅಷ್ಟೇ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಶಾರದಾ, ಏನು ಎಲ್ಲಿ ಹೋಗಿದ್ಲಂತ? ಅಯ್ಯ ಅಪ್ಪ, ನೀನೊಳ್ಳೆ ಅಮ್ಮ. ನಂಗೆ ಹೊಟ್ಟೆ ಎಸೆತಿದೆ ಗೊತ್ತಾ? ಅಡುಗೆ ಮನೇಲಿ ಏನಿದೆ ಮೊದ್ಲು ನೋಡ್ಬೇಕು ನಾನು. ಶಾರದಾ, ಮಹಾದೇವ ಇಲ್ಲೇ? ಅವನು ಊಟಕ್ಕೆ ಕರಿಬೇಕಾಗಿತ್ತು. ದೇವಸ್ಥಾನಕ್ಕೆ ಕಾವಿನ ಹುಡ್ಕೊಂಡು ಹೋಗ್ಬಿಟ್ಟ. ಹೆಂಗೆ? ಇರಿ, ಯಾವ್ದೋ ಫೋನ್ ಮಾತಾಡಕ್ ಹೋಗಿರ್ಬೇಕು. ನೀವ್ ಬನ್ನಿ, ನಾನು ಊಟ ಬಡಿಸ್ತೆ. ಹಾಯ್ ಪಂಚಮಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ ಪಂಚಮಿ, ನಮ್ಮ ಕುಟುಂಬದ ಕಡೆಯಿಂದ ಸ್ವಲ್ಪ ತಪ್ಪಾಯಿತು. ಆ ಗರುಡ ಮತ್ತೆ ಮಲ್ಲಿಕಾರ್ಜುನ ಅಪ್ಪಂಗೆ ತೊಂದರೆ ಕೊಟ್ರು. ನನಗೂ ತೊಂದರೆ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರಂತೆ. ಅದಕ್ಕೋಸ್ಕರ ಅಪ್ಪ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿದ್ದು. ಈಗ ಈ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಮತ್ತೆ ಇಂಥ ಘಟನೆ ನಡೆಯೋದಿಲ್ಲ. ಐ ಆಮ್ ಸಾರಿ ಪಂಚಮಿ. ಹಾಗಾದ್ರೆ ನೀನ್ ನಂಗೆ ಕ್ಷಮಿಸಿದ್ಯಾ? ಪೂಜೆನೂ ಆಯ್ತು ಅನ್ಸುತ್ತೆ. ನೀನ್ ನನ್ನ ಕ್ಷಮಿಸಿದ್ರೆ ಮತ್ತೆ ನನ್ನ ಮನ್ಸರ ಒಪ್ಪಿದ್ರೆ ನಿನ್ ಕೈಯಲ್ಲಿರೋ ಪ್ರಸಾದನ ನಾನು ಕೊಡು. ಪಂಚಮಿ, ಮತ್ತೆ ನಿನ್ನ ಎದುರುಗಡೆ ಬರ್ತೀನೋ ಇಲ್ವೋ, ನಿನ್ನ ಕ್ಷಮೆ ಕೇಳ್ತೀನೋ ಇಲ್ವೋ, ನಿನ್ನನ್ನು ಕ್ಷಮಿಸ್ತೀಯೋ ಇಲ್ವೋ ಅಂತ ನನ್ಗೆ ತುಂಬಾನೇ ಟೆನ್ಷನ್ ಆಗಿದೆ. ಎಷ್ಟು ಸುಲಭವಾಗಿ ಕ್ಷಮಿಸ್ಬಿಟ್ಟೆ ಅಲ್ಲ. ನಾನು ನಿನ್ನ ಇಷ್ಟಪಡೋದಕ್ಕೆ ಬರೀ ನಿನ್ನ ಸೌಂದರ್ಯ ಮಾತ್ರ ಕಾರಣ ಅಲ್ಲ, ನಿನ್ನ ಒಳ್ಳೆ ಗುಣನೂ ಕೂಡ.
ಏಯ್ ಇವಳನ್ನ ಮದ್ವೆ ಆಗ್ಬೇಡ ಅಂತ ವಾರ್ನಿಂಗ್ ಮಾಡಿದ್ ಮರ್ತಾ ಇದ್ದಾನ? ಬೆದರಿಕೆ ಹಾಕದ್ಮೇಲೆ ಬಾಲ ಮುದ್ರಕೊಂಡು ಮನೇಲಿ ಕೂತ್ಕೋಬೇಕು ಅಂತ ಅರ್ಥ. ಯಾಕೆ ಜೀವದ ಮೇಲೆ ಆಸೆ ಇಲ್ವಾ ನಿನ್ಗೆ? ಸಾಯ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ಯೋ ಹಾಗೆ? ನಿಮ್ ಬೆದರಿಕೆಗೆಲ್ಲ ಹೆದರೋದು ಇಲ್ಲ. ಈ ಮದ್ವೆ ನಡೆದೇ ನಡೆಯುತ್ತೆ. ಅಡ್ಡಿ ಪಡ್ಸಕ್ಕೆ ನೀವ್ಯಾರು? ಗರುಡ, ನಾವ್ ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ, ಮಾತು ನೆತ್ತಿಗಿರ್ಲಿಲ್ಲ ಅಂದ್ರೆ ರಕ್ತ ಕೆಳಿಸ್ಬೇಕು. ತೆಪ್ಪಗ್ ನಿಂತ್ಕೊಂಡ್ರೆ ಸರಿ, ಇಲ್ಲ ದೇವಸ್ಥಾನದಲ್ಲಿ ಏನ್ ನಡಿಬಾರ್ದು ಎಲ್ಲ ನಡೆದೋಗುತ್ತೆ. ಅಣ್ಣ ನಿಮ್ ಕಾಲ್ ಎದ್ದಳಮ್ಮ. ದಯವಿಟ್ಟು ಹೀಗ್ ಮಾಡ್ಬೇಡಿ ಅಣ್ಣ. ನಾವ್ ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಸ್ವಲ್ಪ ಸಮಯ ಕೊಡಿ ಅಣ್ಣ. ಎಷ್ಟೊಂತ ಸಮಯ ಕೊಡೋದು? ಸಮಯ ಕೊಡಕ್ಕೆ ನೀನೇ ನನ್ನ ಮಾವನ ಮಗಳ ಅಥವಾ ನಿಮ್ಮ ಅಪ್ಪ ನನ್ನ ಮಾವನ? ದುಡ್ಡು ಕೊಟ್ಟಿದ್ದೀನಿ, ಹೇಳಿ ಟೈಮ್ ಗೀಸ್ಕೊಳಕ್ ಬಂದಿದ್ದೀನಿ. ಕೊಟ್ಟಿಲ್ಲ ಅಂದ್ರೆ ನಿನ್ ತಪ್ಪು. ಸಿರಣ್ಣ, ನನಗೆ ಇವಾಗ ತಾನೆ ಆಪರೇಷನ್ ಆಯ್ತು. ನೋಡಿ, ನಾನು ಬಂದಿದ್ದೆ ದೊಡ್ಡ ಪವಾಡ. ನಿಮ್ ಹಣ ಎಲ್ಲೂ ಹೋಗೋದಿಲ್ಲ, ಮೋಸ ಆಗಲ್ಲಣ್ಣ. ಹೇಗಾರು ಮಾಡಿ ಸಾಲ ತೀರಿಸ್ತೀವಿ, ಅರ್ಥ ಮಾಡ್ಕೊಳ್ಳಿ. ನೀನ್ ಆಪರೇಷನ್ ಮಾಡ್ಕೊಂಡು ಬದುಕೊಂಡ್ ಬಂದಿದ್ದೆ ಹೆಚ್ಚು. ಅದ್ರಲ್ಲಿ ನರ್ಕಕ್ಕೆ ಹೋಗಿದ್ರೆ ಅಲ್ಲಿ ಬರ ಇಸ್ಕೊಳಕ್ಕೆ. ಅಣ್ಣ ನಾನ್ ಇದೀನಿ ಅಣ್ಣ, ನಾನ್ ಎಲ್ಲ ಸಾಲ ತೀರಿಸ್ತೀನಿ ಅಣ್ಣ. ನೀನ್ ತೀರಿಸ್ತೀನಿ ಅಂತ ಹೇಳ್ಬೋದು, ಆದ್ರೆ ಕೊಟ್ಟಿರೋ ಅಮೌಂಟ್ ದೊಡ್ಡದಾಗಿದೆ, ನಿನ್ನಿಂದ ತೀರ್ಸಕ್ಕಾಗಲ್ಲ. ಅಣ್ಣ ಹಾಗೆಲ್ಲ ಹೇಳ್ಬೇಡಣ್ಣ, ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಅಪ್ಪ ರೇ ಮಗನೇ ಹೇಳೋ ಮೇದ. ಏಯ್, ಇವಳೇನ್ ಮಹಾದೇವನ ಆಸ್ತಿ ಅನ್ಕೊಂಡಿದ್ಯಾ, ಇಲ್ಲ ನಿನ್ನಂತ ಬಿಗ್ನಾಸಿಕ್ ಸಂತೆಲ್ ಸಿಗೋ ಸಾಮಾನು ಅನ್ಕೊಂಡಿದ್ಯಾ? ಅವಳಿಂದ ನನ್ ಕೈ ಕಳ್ಕೊಂಡಿದ್ದೀನಿ. ಅವಳು ನನ್ ಸ್ವತ್ತು. ಇನ್ನು ಮೇಲೇನಾದ್ರು ಅವಳ ಮೇಲೆ ಕಣ್ಣು ಹಾಕಿದ್ರೆ ನನ್ನ ಮಗನ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಇವಳು ಮದ್ವೆ ಆಗ್ಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ವಾ ನನಗೆ? ಇವಳನ್ನ ಮುಟ್ಟಿದ್ರೆ ಸಾವಿನ ಮನೆ ಕದ ತಟ್ಟಂಗೆ. ಇವಳಿಂದ ಮಹಾದೇವ ನನ್ನ ಕೈನ ಕತ್ತರಿಸ್ದ. ಆವತ್ತೇ ಡಿಸೈಡ್ ಮಾಡ್ದೆ ಇವಳು ಹಣೆ ಬರ ಬರೆಯೋದು ನಾನೇ ಅಂತ. ಅಂಥದ್ರಲ್ಲಿ ಆ ಮಹಾದೇವ ನಿನ್ ಕೊಟ್ಟು ಮದುವೆ ಮಾಡಕ್ ನೋಡಿದ್ರೆ ಸುಮ್ನೆ ಬಿಟ್ಬಿಡ್ತೀನ. ಗರುಡ, ಇವಳ ಜೊತೆ ಇವ್ನ ಮದ್ವೆ ಆದ್ರೆ ನೀನ್ ಸಮಾಧಿ ಮಾಡ್ದಂಗೆ. ಅದಕ್ಕೂ ಮುಂಚೆ ನೀವು ಸಮಾಧಿನೇ ಮಾಡ್ಬಿಡು. ಅಯ್ಯ ಏನ್ರಯ್ಯ ಮಾಡ್ತಿದ್ದೀರಾ? ಈ ದೇವಸ್ಥಾನ ಕಣ್ರಪ್ಪ, ಹೊಡಿಬೇಡ, ಬಿಟ್ಬಿಡ್ರಿ. ಪುರೋಹಿತ್ರ, ಭಕ್ತರು ಜಾಸ್ತಿ ಜನ ಬಂದ್ಯಾರ, ಟಿ ವಿಷಯಕ್ಕೆ ತಲೆ ಹಾಕ್ಬೇಡಿ, ಹೋಗ್ರಿ. ಮೊದ್ಲು ಇದನ್ನ ಮಾದೇವನ್ ತಿಳಿಸ್ಬೇಕು. ಮಾವ, ಹಳಿ ಅಂದ್ರೆ ಅದು ನಾನು ಮಿಲ್ ಕಡೆಗೆ ಹೋಗ್ಬತ್ತೀನಿ. ಇದೇನು ಹಳಿ ಅಂದ್ರೆ? ನೀವಿಬ್ರು ಜೊತೆಗಿರ್ಲಿ ಅಂತ ಕರ್ಸಿದ್ವಿ, ನೀವು ನೋಡಿದ್ರೆ ಕೆಲಸ ಅಂತ ಹೊರಟ್ಬಿಟ್ರೆ? ಅದು ಮಾವ, ಅರ್ಜೆಂಟ್ ಫೋನ್ ಬಂದಿತ್ತು, ಯಾವ್ದೋ ದೊಡ್ಡ ಆರ್ಡರ್ ಬಂದಿದೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಸರಿ ಸರಿ, ಹಾ, ಕೆಲಸ ಮುಗಿದ ತಕ್ಷಣ ಸೀದಾ ಇಲ್ಲಿಗೆ ಬಂದ್ಬಿಡಿ. ಆಯ್ತು ಮಾವ, ನಾನಿನ್ ಬರ್ತೀನಿ. ಹಾ, ಹುಷಾರು. ಹಾ.
ಹೇಳಿ ಪುರೋಹಿತ್ರೆ. ಮಾದೇವು, ದೇವಸ್ಥಾನದಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆಯಪ್ಪ. ಗಲಾಟೆನಾ? ಅಲ್ಲಿ ಯಾವ ನನ್ ಮಗ ಬಂದ್ ಗಲಾಟೆ ಮಾಡ್ತಿರೋದು? ಗರುಡ ಮತ್ತು ಮಲ್ಲಿಕಾರ್ಜುನ ಇಬ್ರು ಸೇರ್ಕೊಂಡು ನಿನ್ ತಂಗಿ ಪಂಚಮಿ ಮದುವೆ ಆಗ್ತಾನಲ್ಲ ಹುಡುಗ, ಅವ್ರಿಗೆ ಹೊಡಿತಾವ್ರಪ್ಪ. ಬೇಗ ಬಂದ್ಬಿಡಪ್ಪ, ಇಲ್ಲ ಅಂದ್ರೆ ಆ ಹುಡುಗನ್ ಜೀವನ ಉಳ್ಸಲ್ಲ. ಸರಿ ಪುರೋಹಿತ್ರೆ. ಲೇ ಗರುಡ, ಜೀವ ತೆಗಿದೆ ಬುಟ್ಟೆ ನೋಡು, ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ಇವತ್ತು ನಿಮ್ಮಿಬ್ರು ತಲೆ ಬುಲ್ಡೆ ಕತ್ತರಿಸ್ಲಿಲ್ಲ ಅಂದ್ರೆ ನಾನ್ ಮಾದೇವನ ಅಲ್ಲ ಕಣೋ. ಏನ್ರಿ ವಯಸ್ಸಾಗಿದೆ ಅನ್ನೋ ಗೌರವ ಬೇಡವಾ ನಿಮ್ಗೆ? ಪಾಪ ಅವ್ರಿಗೆ ಈಗಷ್ಟೇ ಆಪರೇಷನ್ ಆಗಿದೆ, ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಹೋ, ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ಟೈಮ್ ಕೊಡಕ್ ಆಗಲ್ಲ ಅಂದ್ರೂ ಕಾಲ್ ಹಿಡಕ್ ಬಂದವ್ ನೀವು. ಸಾಲ ಕೊಟ್ಟಿದ್ದೀರಾ ಅಂತ ಸಾಯ್ಸಕ್ಕೂ ಯೋಚನೆ ಮಾಡಲ್ವಾ ನೀವು? ಈಗ್ಲೇ ಗಲಾಟೆನ ನಿಲ್ಸಿದ್ರೆ ಸರಿ. ಹಲೋ, ಯಾರ್ರೀ ನೀವು? ನಿಮ್ಗೆ ಇದಕ್ಕೂ ಏನ್ ಸಂಬಂಧ? ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ದುಡ್ಡು ಕೊಟ್ಟವ್ ನಾನು, ಈಸ್ಕೊಂಡವ್ ನೀವ್ನು. ಮಧ್ಯದಲ್ಲಿ ನಿಂದೇನ್ರಿ ಉಸಾಬರಿ? ಇವ್ರು ನನ್ಗೆ ತುಂಬಾ ಬೇಕಾದವ್ರು, ಇವ್ರು ನನ್ ಫ್ಯಾಮಿಲಿ ಅಂತಾನೆ ಅನ್ಕೊಳ್ಳಿ. ಕಷ್ಟ ಇತ್ತು ಅಂತ ಸಾಲ ಮಾಡಿದ್ದಾರೆ, ಇವಾಗ ನಿಮಗ್ ದುಡ್ಡು ಕೊಡ್ಬೇಕು ತಾನೆ? ಹೇಳಿ, ಅದ್ ಎಷ್ಟ್ ಕೊಡ್ಬೇಕು ಅಂತ ಹೇಳಿ, ನಾನ್ ತೀರಿಸ್ತೀನಿ. ಏನಮ್ಮ 1000-2000 ಅನ್ಕೊಂಡ? ಈಸ್ಕೊಂಡಿರೋದು 4 ಲಕ್ಷ, ಬಡ್ಡಿ ಸೇರಿ 6.5 ಲಕ್ಷ ಆಗಿದೆ. ಇದೆಲ್ಲ ನಿನ್ನಿಂದ ತೀರ್ಸಕ್ಕಾಗತ್ತಾ? ಸುಮ್ನೆ ಬಂದಾರಿ ಸುಂಕ ಇಲ್ಲ ಅಂತ ಹೋಯ್ತಾರೋ.